ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ್ದು ರಿಸಲ್ಟ್ ಬಂತು. ಹರಿಯಾಣ ನಿರೀಕ್ಷೆತಕ್ಕಿಂತನೂ ಹೆಚ್ಚಿಗೆ ಭಾರತೀಯ ಜನತಾ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯ ಗಳಿಸ್ತಾ ಇದೆ ಮತ್ತು ಕಳೆದ ಬಾರಿ ಏನು ಸೀಟ್ಗಳನ್ನು ಪಡ್ಕೊಂಡಿತ್ತು ಅದಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸ್ ಆಗಿದೆ. ಅದು 10 ವರ್ಷ ಒಂದು ಉತ್ತಮ ಸರ್ಕಾರ ಸಿಕ್ಕಿದ್ರಿಂದ ಹರಿಯಾಣದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿ ಇವತ್ತು ಅಧಿಕಾರ ಕೊಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಅದಕ್ಕಾಗಿ ನಾನು ಹರಿಯಾಣದ ಜನತೆಗೆ ಅಭಿನಂದಿಸುತ್ತೀನಿ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಇವತ್ತು ಹರಿಯಾಣ ಜನನು ಮೆಚ್ಚಿದ್ದಾರೆ. 3ನೇ ಬಾರಿ ಇವತ್ತು ಅಧಿಕಾರ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇದು ಜನತೆಯ ಒಂದು ಜಯ ಅಂತ ಹೇಳಿ, ಪ್ರಜಾತಂತ್ರದ ವ್ಯವಸ್ಥೆಯ ಜಯ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ ಇತ್ತು. ಹಿಂದೆಲ್ಲ ಇಲೆಕ್ಷನ್ ನೋಡಿದ್ವಿ, 6%, 8%, 10% ಇಲೆಕ್ಷನ್ ವೋಟಿಂಗ್ ಆಗಿತ್ತು. ಈ ಸಲ 60, 65, 68, 70% ವೋಟಿಂಗ್ ಆಗಿದೆ. ಅಂದ್ರೆ ಇದು ಪ್ರಜಾತಂತ್ರದ ಗೆಲುವು ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ಅಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಇವತ್ತು ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ. ಹಿಂದಿನ ಹಲವಾರು ಇಲೆಕ್ಷನ್ ಕಂಪೇರ್ ಮಾಡಿದ್ರೆ ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು, ಯಾರೋ ಬರ್ಬೋದು. ಆದ್ರೆ ಅಲ್ಲೇನು ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಜನ ಇವತ್ತು ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಸಿಕ್ಕಂತ ಜಯ. ಹೀಗಾಗಿ ಎರಡೂ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಸರ್, ಹರಿಯಾಣದಲ್ಲಿ ಏನ್ ಸಮೀಕ್ಷೆಗಳು ಆಡಳಿತ ವಿರೋಧಿಯವನ್ನ ವ್ಯಕ್ತಪಡಿಸ್ತಾ ಇತ್ತು ಅಂತದ್ ಏನ್ ಜಾದು ಆಗ್ತಾರ ಹರಿಯಾಣದಲ್ಲಿ ಒಂದೇ ಇದ್ರೊಳಗಡೆ? ನಾವು ಒಂದು ಹೇಳ್ತೀನಿ, ಇವತ್ತೇನು ವಾತಾವರಣ NT ಇನ್ಕಂಬೆನ್ಸಿ ಆಗಿ ಅಂತಾರಲ್ಲ, ಇದು ಸುಳ್ಳು ಅನ್ನುವಂಥದ್ದು ಈ ಚುನಾವಣೆ ತೋರಿಸಿದೆ. ಚುನಾವಣಾ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಸ್, ಇದು ಸುಳ್ಳು ಅನ್ನುವಂಥದ್ದನ್ನು ಇವತ್ತು ಜನತೆ ಅಲ್ಲಿ ಹರಿಯಾಣ ಜನತೆ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಜನತೆಯ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಗ್ರೌಂಡ್ ರಿಯಾಲಿಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೀಗಾಗಿ ಕಾಂಗ್ರೆಸ್ ಅಲ್ಲಿದ್ದಂತ ಡಿವಿಷನ್ ಆಫ್ ದಿ ವೋಟ್ಸ್, ಅಲ್ಲಿದ್ದಂತ ಡಿವೈಡೆಡ್ ಹೌಸ್ ಏನಿದೆಲ್ಲ, ಅದು ಇವತ್ತು ಅವನಿಗೆ ಕಾರಣ ಅಂತ ಹೇಳಿ. ಸರ್, ಹರಿಯಾಣದಲ್ಲಿ ಇಲೆಕ್ಷನ್ ಗಿಂತ ಕಾಂಗ್ರೆಸ್ ಕುರ್ಚಿ ಸಂಬಂಧ ಜಗಳ ಆಡಿತ್ತು, ಕುರ್ಚಿ ಸಂಬಂಧ ಚುನಾವಣೆ ನಡೀತು. ನೋಡಿ, ಕಾಂಗ್ರೆಸ್ ಎಂದು ಯುನೈಟೆಡ್ ಇಲ್ಲ. ಇವತ್ತು ಕಾಂಗ್ರೆಸ್ ಇವತ್ತು ಎಲ್ಲಾದ್ರೂ ಅಧಿಕಾರಕ್ಕೆ ಅಕಸ್ಮಾತ್ ಬಂದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ಡಿಫಾಲ್ಟ್ ಇಂದ ಬಂದದ್ದು ಹೊರತು ಇವತ್ತು ಕಾಂಗ್ರೆಸ್ ತನ್ನ ಶಕ್ತಿ ಮೇಲೆ ಇವತ್ತು ಅಧಿಕಾರಕ್ಕೆ ಬರುವಂತ ಪರಿಸ್ಥಿತಿ ಇಲ್ಲ. ಸರ್, ಈಗ ಅಲ್ಲಿ ಹರಿಯಾಣದಲ್ಲಿರುವಂತ ಕಾಂಗ್ರೆಸ್ ನಾಯಕರುಗಳನ್ನ ಬಿಜೆಪಿಯಲ್ಲಿ ಒಲವಾಗ್ತಾ ಇದೆ. ಅವ್ರನ್ನ ಏನಾದ್ರೂ ಮತ್ತೆ ಸ್ವಾಗತ ಕೋರ್ತಾರೆ ಬಿಜೆಪಿ? ನನಗೆ ಗೊತ್ತಿಲ್ಲಪ್ಪ. ಅಲ್ಲಿ ರಾಜ್ಯದವ್ರು ನಿರ್ಧಾರ ತಗೋತಾರೆ, ವರಿಷ್ಠ ನಿರ್ಧಾರ ತಗೋತಾರೆ.